ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ನ ಸ್ಯಾಂಟ್ರೋ ರವಿ ಅನ್ನೋ ಚರ್ಚೆ ನಡೀತಾ ಇದೆ. ಕಾರಣ ಒಂದೇ ಬಾರಿಗೆ 10 ಶುಗರ್ ಮಾತ್ರೆಯನ್ನ ಸ್ಯಾಂಟ್ರೋ ರವಿ ನುಂಗಿದ್ದ. ಆರೋಗ್ಯದಲ್ಲಿ ಏರುಪೇರಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಏಕಾಏಕಿ ಇಷ್ಟೊಂದು ಮಾತ್ರೆಯನ್ನ ತಗೊಳ್ಳೋದಕ್ಕೆ ಕಾರಣ ಏನಾಯ್ತು? ಈಗ ವಿಚಾರಣೆ ಹಂತದಲ್ಲಿರುವಾಗ ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಈತ ಈ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದ ಅಥವಾ ಆತ್ಮಹತ್ಯೆ ಪ್ರಯತ್ನಕ್ಕೆ ಕೈ ಹಾಕ್ತಾ? ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿಚಾರಣೆಗೆ ಹೆದರ್ಕೊಂಡ ಅಥವಾ ದೊಡ್ಡವ್ರ ಹೆಸರನ್ನ ಬಾಯಿ ಬಿಡಬೇಕಲ್ಲ ಅಂತ ಹೇಳಿ ಈ ತರ ರಕ್ಷಣೆಗೋಸ್ಕರ ಏನಾದ್ರೂ ಮಾಡ್ಕೊಂಡ? ಸಿಐಡಿ ವಿಚಾರಣೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳನ್ನ ಮಾಡದ್ನ? ಏಕಾಏಕಿ ಇಷ್ಟೊಂದು ಮಾತ್ರೆ ಎಲ್ಲ ತಗೊಂಡ್ಬಿಟ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅಥವಾ ಆರೋಗ್ಯ ಏರುಪೇರಾದ್ರೆ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಅಥವಾ ಪ್ರಾಣನೇ ಹೋಗುತ್ತೆ ಅಂತ ಈ ತರದ್ದೇನಾದ್ರೂ ಮಾತ್ರೆಗಳು ತಗೊಳ್ಳೋ ಪ್ರಯತ್ನ ಮಾಡದ್ನ ಅನ್ನೋದು ಚರ್ಚಾ ವಿಷಯವಾಗಿದೆ. ಸದ್ಯ ಚಿಕಿತ್ಸೆ ಮುಂದುವರೆದಿದೆ, ಶುಗರ್ ಲೆವೆಲ್ ಸಹಜ ಸ್ಥಿತಿಗೆ ಬಂದಿದೆ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳಿಂದ ಸ್ಯಾಂಟ್ರೋ ರವಿ ಅನ್ನೋ ಹೆಸರು ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಅಲ್ಲಿತ್ತು, ಸದ್ದು ಮಾಡ್ತಾ ಇತ್ತು. ಈಗ ಪತ್ನಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಅರೆಸ್ಟ್ ಆಗಿದ್ರು ಕೂಡ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ಇರ್ಬೋದು, ಮತ್ತೆ ಟ್ರಾನ್ಸ್ಫರ್ ದಂಧೆ ಇರ್ಬೋದು. ಸೊ ಎಲ್ಲ ಪ್ರಕರಣಗಳ ಬಗ್ಗೆ ಈಗ ಸಿಐಡಿ ವಿಚಾರಣೆಯನ್ನ ಕೈಗೊಂಡಿದೆ. ಕಸ್ಟಡಿಯಲ್ಲಿ ತಗೊಂಡು 30ನೇ ತಾರೀಕು ತನಕ ಕಸ್ಟಡಿಗೆ ನೀಡಲಾಗಿದೆ. ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ವಿಚಾರಣೆ ನಡೆಸಿ ಅಂತ. ಆದ್ರೆ ಈತ ಶುಗರ್ ಮಾತ್ರೆಯನ್ನ ಏಕಾಏಕಿ 10 ಮಾತ್ರೆಯನ್ನ ಒಂದೇ ಸಲಕ್ಕೆ ತಗೊಂಡಿರೋದು ನೋಡಿದ್ರೆ ಈತ ವಿಚಾರಣೆಗೆ ಹೆದರ್ಕೊಂಡ ಅಥವಾ ದೊಡ್ಡವರು ಪ್ರಭಾವಿಗಳು ಇದರಲ್ಲಿದ್ದಾರೆ, ಅವ್ರ ರಕ್ಷಣೆ ಮಾಡಬೇಕು, ಅವ್ರ ಹೆಸರು ಹೇಳಬಾರ್ದು ಅಂತ ಹೇಳಿ ಈ ತರ 10 ಮಾತ್ರೆಯನ್ನ ತಗೊಂಡ ಆತ್ಮಹತ್ಯೆಗೆ ಏನಾದ್ರೂ ಪ್ರಯತ್ನ ಪಟ್ನ ಅನ್ನೋದು ಇವಾಗ ಚರ್ಚೆ ಆಗ್ತಾ ಇದೆ. ಬಟ್ ಸೋಫಾರ್ ನಾವು ನೋಡೋದಾದ್ರೆ ಆತನಿಗೆ ಚಿಕಿತ್ಸೆ ಕಂಟಿನ್ಯೂ ಆಗಿದೆ, ಶುಗರ್ ಲೆವೆಲ್ ಸಹಜ ಸ್ಥಿತಿಯಲ್ಲಿದೆ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಒಂದೇ ಬಾರಿಗೆ 10 ಶುಗರ್ ಮಾತ್ರೆಯನ್ನ ತಗೊಂಡಿದ್ದಾರೆ ಅಂದ್ರೆ ಏನೋ ಒಂದು ಉದ್ದೇಶ ಅಂತೂ ಇದ್ದೇ ಇರುತ್ತೆ. ಸೊ ಈ ತರ ಕೆಲಸ ಮಾಡೋದ್ರ ಹಿಂದೆ ಈಗ ವಿಚಾರಣೆಗೆ ಹೆದರ್ಕೊಂಡ ಅಥವಾ ಯಾರನ್ನಾದ್ರೂ ರಕ್ಷಣೆ ಮಾಡಬೇಕು, ಹೆಸರು ಹೇಳಬಾರ್ದು ಅನ್ನೋ ಉದ್ದೇಶದಿಂದ ಈ ತರದ್ದೇನಾದ್ರೂ ಮಾತ್ರೆ ತಗೊಳ್ಳೋ ಪ್ರಯತ್ನಗಳು ಮಾಡದ್ನ? ಮತ್ತೆ ಡಾಕ್ಟರ್ ಏನ್ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಆತನ ಸದ್ಯದ ಹೆಲ್ತ್ ಕಂಡೀಷನ್ ಬಗ್ಗೆ? ಡಿಸ್ಚಾರ್ಜ್ ಯಾವಾಗ ಆಗೋ ಚಾನ್ಸಸ್ ಇದೆ? ಶರ್ಮಿತಾ, ಈ ಘಟನೆ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಂಡಿರುವಂತದ್ದು. ಸಿಐಡಿ ಕಸ್ಟಡಿಯಲ್ಲಿರುವಂತಹ ಸ್ಯಾಂಟ್ರೋ ರವಿಗೆ 10 ಟ್ಯಾಬ್ಲೆಟ್ಸ್ ಏಕಾಏಕಿ ಸಿಕ್ಕಿದೆ. ಯಾಕಂದ್ರೆ ಬೆಳಗ್ಗೆ ಮತ್ತೆ ರಾತ್ರಿ 2 ಟೈಮಲ್ಲಿ ಮಾತ್ರ ಶುಗರ್ ಮಾತ್ರೆಗಳನ್ನ ತೆಗೆದುಕೊಳ್ಳುವಂತದ್ದು. ಆದ್ರೆ ನಿನ್ನೆ ಸಂಜೆ ಏಕಾಏಕಿ ಈ 10 ಟ್ಯಾಬ್ಲೆಟ್ಸ್ ಶುಗರ್ ಮಾತ್ರೆಗಳನ್ನ ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ನಂತರ ಕೂಡಲೇ ಸಿಐಡಿ ಅಧಿಕಾರಿಗಳು ಆ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆನಂತರ ಅಲ್ಲಿ ಜೈಲು ವಾರ್ಡ್ ಇಲ್ಲದ ಹಿನ್ನೆಲೆಯಲ್ಲಿ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತದ್ದು. ಈಗ ಐಸಿಯು ವಾರ್ಡ್ ಅಲ್ಲಿ ಸ್ಯಾಂಟ್ರೋ ರವಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈಗ ಇಲ್ಲಿನ ಸೂಪರ್ಡೆಂಟ್ ಹೇಳುವಂತ ಪ್ರಕಾರ ಅಂದ್ರೆ ಆಸ್ಪತ್ರೆ ಸೂಪರ್ಡೆಂಟ್ ಹೇಳುವಂತ ಪ್ರಕಾರವಾಗಿ ಈಗ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ. ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಕಂಟಿನ್ಯೂ ಆಗಿರುವಂತದ್ದು. MLC ರಿಪೋರ್ಟ್ ಅಲ್ಲೂ ಸಹ ಅಂದ್ರೆ ನಿನ್ನೆ ಸಂಜೆ 7:40ಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದಂತಹ ಸಂದರ್ಭದಲ್ಲಿ MLC ರಿಪೋರ್ಟ್ ಅಲ್ಲೂ ಕೂಡ 10 ಟ್ಯಾಬ್ಲೆಟ್ ಗಳನ್ನ ಅಂದ್ರೆ 10 ಶುಗರ್ ಮಾತ್ರೆಗಳನ್ನ ಸ್ಯಾಂಟ್ರೋ ರವಿ ತೆಗೆದುಕೊಂಡಿದ್ದಾನೆ. ಹೀಗಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು MLC ರಿಪೋರ್ಟ್ ಅಲ್ಲಿ ಉಲ್ಲೇಖವನ್ನ ಮಾಡಿ ಅವರು ಅಡ್ಮಿಟ್ ಮಾಡಿರುವಂತದ್ದು. ಈಗ ಸದ್ಯ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ. ಆದ್ರೂ ಕೂಡ ಈಗ ಸಿಐಡಿ ಅಧಿಕಾರಿಗಳು ಭದ್ರತೆಯಲ್ಲಿ ಈಗ ಐಸಿಯು ವಾರ್ಡ್ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಅದರ ಜೊತೆಲಿ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಸಹ ನಿಯೋಜನೆ ಮಾಡಿಕೊಂಡಿದ್ದಾರೆ. ಪೊಲೀಸರು ಇಲ್ಲಿ ಒಂದು KSRP ತುಕಡಿಯನ್ನ ಇಲ್ಲಿ ನಿಯೋಜನೆ ಮಾಡಿಕೊಂಡಿದ್ದು ಬಹಳ ಒಂದು ಭದ್ರತೆಯಲ್ಲಿ. ಯಾಕಂದ್ರೆ ಒಂದು ಕಾರಣ, ಈಗ ಈ ಘಟನೆ ಹಿಂದೆ ಅನುಮಾನ ಹುಟ್ಟುಕೊಂಡಿದೆ. ಯಾಕಂದ್ರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಒಂದು ಕಡೆ ರಾಜಕಾರಣಿಗಳು, ಮತ್ತೊಂದು ಕಡೆ ಅಧಿಕಾರಿಗಳು ಜೊತೆ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳ್ತಾರೋ ಏನಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಕುತೂಹಲಗಳಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಪಕ್ಷ ನಾಯಕರು ಕೂಡ ಏನಾದ್ರೂ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಅದಕ್ಕೆ ಪೂರಕವೆಂಬಂತೆ ಈಗ ನಿನ್ನೆ ಸಂಜೆ ಏಕಾಏಕಿ ಸ್ಯಾಂಟ್ರೋ ರವಿ ಸುಮಾರು 10 ಶುಗರ್ ಮಾತ್ರೆಗಳನ್ನ ತೆಗೆದುಕೊಂಡಿರುವ ಬಗ್ಗೆ ಸಾಕಷ್ಟು ಅನುಮಾನ ಉಂಟಾಗಿರುವಂತದ್ದು. ಈ ಬಗ್ಗೆ ಈಗ ಸಿಐಡಿ ಅಧಿಕಾರಿಗಳು ಕೂಡ ಅಂದ್ರೆ ಇಲ್ಲಿನ ಸೂಪರ್ಡೆಂಟ್ ಹೇಳುವ ಪ್ರಕಾರವಾಗಿ ಅವರು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿದೆ ಅಂತೇಳಿ ಅವ್ರ ಇಲ್ಲಿನ ಸೂಪರ್ಡೆಂಟ್ ಕೂಡ ಹೇಳ್ತಾ ಇರುವಂತದ್ದು. ಈಗ ಒಟ್ಟಲ್ಲಿ ಈಗ ಸ್ಯಾಂಟ್ರೋ ರವಿ ಆರೋಗ್ಯ ಸುಧಾರಣೆ ಕಂಡಿದೆ. ಇನ್ನು ಸಂಜೆ ಅಥವಾ ನಾಳೆ ಡಿಸ್ಚಾರ್ಜ್ ಮಾಡುವ ಬಗ್ಗೆ ಕೂಡ ಇಲ್ಲಿನ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಅಪ್ಡೇಟ್ಸ್ಗೆ. ಹಳೆ ಮೈಸೂರಾಯ್ತು, ಮಧ್ಯ ಕರ್ನಾಟಕ ಟಾರ್ಗೆಟ್. ಅಮಿತ್ ಶಾ ದಂಡಯಾತ್ರೆ 2 ದಿನ ಭರ್ಜರಿ ಕ್ಯಾಂಪೇನ್, ಚುನಾವಣಾ ಚಾಣಕ್ಯ ರಣತಂತ್ರ. ರಾಜ್ಯ ಬಿಜೆಪಿಯಲ್ಲಿ ಹುಮ್ಮಸ್ಸು. ಇದು ಚಾಣಕ್ಯ ಚಕ್ರವ್ಯೂಹದ ಸ್ಟೋರಿ.
ರಾಜ್ಯ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಸ್ಟಾರ್ಟ್ ಆಗಿದೆ. ಕರ್ನಾಟಕವನ್ನ ಗೆಲ್ಲಬೇಕು ಅಂತ ಹೇಳಿ ಎಲ್ಲಾ ಪಕ್ಷಗಳು ರಣತಂತ್ರದ ಮೇಲೆ ರಣತಂತ್ರವನ್ನ ರೂಪಿಸ್ತಾ ಇವೆ. ರಾಜ್ಯಕ್ಕೆ ಮತ್ತೆ ಬರ್ತಾ ಇದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ. ಈ ಹಿಂದೆ ಮಂಡ್ಯದಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿದ್ರು, ಅಂದ್ರೆ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ರು ಅಮಿತ್ ಶಾ ಅವರು. ಈಗ ಮುಂಬೈ ಕರ್ನಾಟಕದಲ್ಲಿ ಮೋಡಿಯನ್ನ ಮಾಡೋದಕ್ಕೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹುಬ್ಬಳ್ಳಿ ಹಾಗೇನೆ ಬೆಳಗಾವಿಯಲ್ಲಿ ನಾಳೆ ಅಮಿತ್ ಶಾ ಸಂಚಲನವನ್ನ ಉಂಟು ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆಗಳಿದೆ ರಾಜ್ಯ ಬಿಜೆಪಿಯ ನಾಯಕರಲ್ಲಿ. ಸೊ ಇವತ್ತೇ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಅಂದ್ರೆ ಇವತ್ತು ರಾತ್ರಿ ಹುಬ್ಬಳ್ಳಿಗೆ ಅಮಿತ್ ಶಾ ಅವರು ಬರ್ತಾರೆ. ನಾಳೆ ಹುಬ್ಬಳ್ಳಿ ಮತ್ತೆ ಬೆಳಗಾವಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾ ಇದ್ದಾರೆ. ನಾಳೆ ರೋಡ್ ಶೋ ಮಾಡ್ತಾರೆ, ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಈ ಬೃಹತ್ ಸಮಾವೇಶ ನಡೆಯುತ್ತೆ, ಅದರಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾರೆ. ಇನ್ನು 15 ದಿನಗಳ ಅಂತರದಲ್ಲಿ ಹುಬ್ಬಳ್ಳಿಗೆ ಮೋದಿ ಅವರು ಬಂದು ಹೋದ್ರು ಈ ಹಿಂದೆ, ಈಗ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಬಿಜೆಪಿ ಭದ್ರಕೋಟೆ ಮತ್ತಷ್ಟು ಸುಭದ್ರಗೊಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಮುಂಬೈ ಕರ್ನಾಟಕದಿಂದ ಹೆಚ್ಚು ಸೀಟನ್ನ ಗೆಲ್ಲಬೇಕು ಅಂತ ಹೇಳಿ ಬಿಜೆಪಿ ರಣತಂತ್ರವನ್ನ ಮಾಡ್ತಾ ಇರೋದು. ಈಗ ರಾಜ್ಯ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಆರಂಭ ಆಗಿರುವಂತೆ ಬಿಜೆಪಿ ನಾಯಕರ ಪ್ಲಾನ್ ಇರೋದು ಹೈಕಮಾಂಡ್ ಮಟ್ಟದ ನಾಯಕರನ್ನ ಒಂದೊಂದು ಭಾಗಕ್ಕೆ ಕರೆಸಿ ತಮ್ಮ ಮತಗಳನ್ನ ಭದ್ರಪಡಿಸ್ಕೊಳ್ಬೇಕು ಅಂತ ಹೇಳಿ ರೀಸೆಂಟ್ ಆಗಿ ಹುಬ್ಬಳ್ಳಿಯಲ್ಲಿ ಮೋದಿ ಅವರು ಬಂದಿದ್ರು, ಜೊತೆಗೆ 8 ಕಿಲೋಮೀಟರ್ ರೋಡ್ ಶೋ ಎಲ್ಲ ಮಾಡಿದ್ರು. ಆ ಮುಖೇನ ಆ ಭಾಗದಲ್ಲಿ ತಮ್ಮ ಮತಗಳನ್ನ ಭದ್ರಪಡಿಸುವಂತ ಒಂದು ಕೆಲಸವನ್ನ ಮಾಡ್ಕೊಂಡಿದ್ರು. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಈಗ 15 ದಿನಗಳ ನಂತರ ಅಮಿತ್ ಶಾ ಅವರು ಮತ್ತೆ ಆ ಭಾಗಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ. ನಾಳೆ ಒಟ್ಟು ಅವರು ಹುಬ್ಬಳ್ಳಿ ಮತ್ತೆ ಬೆಳಗಾವಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರೋಡ್ ಶೋ ಇರ್ಬೋದು, ಮತ್ತೆ ಸಮಾವೇಶ ನಡೆಯುತ್ತೆ. ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ತಾರೆ. ಇನ್ನು ಕಾರ್ಯಕ್ರಮದ ಡೀಟೇಲ್ಸ್ ನಾವು ಡಿಸ್ಪ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಧಾರವಾಡದಲ್ಲಿ ಫೋರೆನ್ಸಿಕ್ ವಿವಿಗೆ ಭೂಮಿ ಪೂಜೆಯನ್ನ ಸಲ್ಲಿಸ್ತಾರೆ. ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ನಾವು ನೋಡೋದಾದ್ರೆ, ಈ ಪ್ರವಾಸದ ಉದ್ದೇಶವನ್ನ ನೋಡೋದಾದ್ರೆ, ಮುಂಬೈ ಕರ್ನಾಟಕದಿಂದ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅಂತ ಹೇಳಿ ರಣತಂತ್ರವನ್ನ ಬಿಜೆಪಿ ಮಾಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾತ್ರಿನೇ ಹುಬ್ಬಳ್ಳಿಗೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ, ಹುಬ್ಬಳ್ಳಿ ಮತ್ತೆ ಮುಂಬೈ ಕರ್ನಾಟಕ, ಬೆಳಗಾವಿ. ಸೊ ಹಾಗಾಗಿ ಆ ಭಾಗದಲ್ಲಿ ಮತ್ತಷ್ಟು ಮತಬೇಟೆ ಗಳಿಸೋದು, ಅಂದ್ರೆ ಆ ಭಾಗ ಆಲ್ರೆಡಿ ಅಲ್ಲಿ ಬಿಜೆಪಿಯ ಪ್ರಾಬಲ್ಯ ಇದೆ, ಸುಭದ್ರಗೊಳಿಸುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಬೆಳಗಾವಿ ಭಾಗ ಅಂತ ಬಂದಾಗ ನಮ್ಗೆ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇದೆ, ಯಾಕಂದ್ರೆ ರಾಜ್ಯ ರಾಜಕಾರಣದ ಮೇಜರ್ ಡೆವಲಪ್ಮೆಂಟ್ಗಳು ನಡೆಯುವಂತ ಒಂದು ಸೆಂಟರ್ ಪಾಯಿಂಟ್ ಅಂದ್ರೆ ಅದು ಬೆಳಗಾವಿ. ಸರ್ಕಾರ ರಚನೆ ಇರ್ಬೋದು, ಬೀಳಿಸೋದಿರ್ಬೋದು, ಈ ಹಿಂದೆ ನಾವು ನೋಡ್ಕೊಂಡು ಬಂದಿದ್ದೀವಿ. ಈಗ ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಅಸಮಾಧಾನಗಳು ಇರೋದ್ರಿಂದ ಅಮಿತ್ ಶಾ ಅವರು ಬರ್ತಾ ಇರೋದ್ರಿಂದ ಆ ಶಮನಗೊಳಿಸೋ ಕೆಲಸ ಮತ್ತೆ ಅಲ್ಲಿನ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸುವಂತ ಕೆಲಸಗಳು ಯಾವ್ಯಾವ ತರ ನಡೆಯುತ್ತೆ? ಖಂಡಿತವಾಗ್ಲೂ ಶರ್ಮಿತಾ, ಬೆಳಗಾವಿ ರಾಜಕಾರಣ ಅನ್ನುವಂಥದ್ದು ರಾಜ್ಯ ರಾಜಕಾರಣ ದಿಕ್ಕನ್ನೇ ಬದಲಿಸುವಂಥ ರಾಜಕಾರಣ ಅಂತ ಹೇಳ್ಬೋದು. ಯಾಕಂದರೆ ಹಿಂದೆ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಡವಿ ರಮೇಶ್ ಜಾರಕಿಹೊಳಿ ಇದೇ BJP ಸರ್ಕಾರವನ್ನು ರಚನೆಯನ್ನು ಮಾಡಿದರು. ಅದಾದ ನಂತರವಾಗಿ ಅವರು ಮಂತ್ರಿ ಸ್ಥಾನ ಆಗಿದ್ದರು. ಎಲ್ಲೋ ಒಂದು ಕಡೆ ಅವರು ಮಂತ್ರಿ ಸ್ಥಾನದ ಕೆಳಗಡೆ ಇಳಿದ ನಂತರವಾಗಿ ಒಂದಷ್ಟು ಅಸಮಾಧಾನ ಮತ್ತು ಭಿನ್ನಾಭಿಪ್ರಾಯ ಮತ್ತು ಒಗ್ಗಟ್ಟು ಇಲ್ಲದೆ ಇರುವಂಥದ್ದು. ಅದಕ್ಕೋಸ್ಕರವಾಗಿಯೇ ಈಗ BJP ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರವರು ಈಗ ಬೆಳಗಾವಿಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದಾಗಿ ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುವಂಥದ್ದು ಸಾಧ್ಯತೆ ಇದೆ ಅನ್ನೋದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಶರ್ಮಿತಾ, ಮುಖ್ಯವಾಗಿ ಈಗಾಗಲೇ ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳಾಗಿರ್ಬೋದು, ರಾಜ್ಯದ ನಾಯಕರುಗಳಾಗಿರ್ಬೋದು ಬೆಳಗಾವಿ ಭಾಗದಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಇದೇ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮಣ ಸವದಿ ಆಗಿರ್ಬೋದು, ಮತ್ತೆ ಪ್ರಮುಖವಾದಂಥ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡಿರುವಂತಹ ಇತಿಹಾಸನೇ ಇನ್ನೂ ಕೂಡ ಇಲ್ಲ. ಮುಖ್ಯವಾಗಿ ಏನು ಉಮೇಶ್ ಕತ್ತಿ ಅವರು ನಿಧನರಾದ ನಂತರವಾಗಿ, ಅಂದರೆ ಉಮೇಶ್ ಕತ್ತಿ ಅವರು ಇದ್ದಂಥ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಇತ್ತು. ಮತ್ತೆ ಉಮೇಶ್ ಕತ್ತಿ ಅವರು ನಿಧನ ಆದ ನಂತರವಾಗೂ ಕೂಡ ಮತ್ತೆ ಅದೇ ಸಮಸ್ಯೆ ಇರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಲಕ್ಷ್ಮಣ ಸವದಿ ಅವರು ತನ್ನದೇ ಪ್ರತ್ಯೇಕವಾಗಿ, ಅಂದರೆ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಒಂದು ಕ್ಷೇತ್ರಕ್ಕೆ ಕೇವಲ ಮಾತ್ರ, ಅಂದರೆ ಗ್ರಾಮೀಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಇಲ್ಲ ಒಂದು ಕಡೆ ಬೆಳಗಾವಿ ಇಡೀ ಜಿಲ್ಲೆಯನ್ನೇ ಒಂದು ರೀತಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಈಗ ರಾಜ್ಯದ ಬಿಜೆಪಿ ನಾಯಕರು ಸಾಕಷ್ಟು ಬಾರಿ ಈ ಒಂದು ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ರು ಕೂಡ ಇದುವರೆಗೂ ಕೂಡ ಒಟ್ಟಾಗಿ ಅವರು ಹೋಗುವಂಥ ಒಂದು ಕೆಲಸ ಕಾರ್ಯಕ್ಕೂ ಕೂಡ ಮುಂದಾಗಿಲ್ಲ. ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ
ಅವರೆಲ್ಲರೂ ಕೂಡ ಒಟ್ಟಾಗಿ ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಲೇಬೇಕಾಗುತ್ತೆ. ಯಾಕಂದರೆ ಒಬ್ಬ ರಾಷ್ಟ್ರೀಯ ನಾಯಕ ತಮ್ಮ ಜಿಲ್ಲೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏನೇ ವೈಮನಸ್ಸು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದೆಲ್ಲ ಬದಿಗೊತ್ತು ಒಟ್ಟಾಗಿ ಹೋಗ್ಬೇಕಾಗತ್ತೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಬೆಳಗಾವಿಯಲ್ಲಿ ಅಂದರೆ ಈಗಾಗಲೇ ಈ ಒಂದು ವಿಚಾರ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಭಿನ್ನಮತ ಆಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ಎಲ್ಲ ವಿಚಾರಕ್ಕೂ ಕೂಡ ಹೈಕಮಾಂಡ್ಗೆ ಗೊತ್ತಾಗಿದೆ. ಬೆಳಗಾವಿಯೇ ಪ್ರಮುಖವಾದಂಥ ಸ್ಥಾನ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಬಿಜೆಪಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ರು. ಆದರೆ ಎಲ್ಲೊಂದು ಕಡೆ ಈಗ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಅಂದರೆ ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ದೊಡ್ಡ ಮಟ್ಟದ ಸಾಮರ್ಥ್ಯವನ್ನು ಸಾಧಿಸ್ತಾ ಇದೆ. ಒಂದು ಕಡೆಗೆ ಕಳೆದ ಚುನಾವಣೆಗಳು ಅಂದರೆ ಕಳೆದ ಚುನಾವಣೆಗಳಾಗಿರ್ಬೋದು, ಸ್ಥಳೀಯ ಮಟ್ಟದ ಚುನಾವಣೆ ಆಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಶಕ್ತಿ ಸಾಮರ್ಥ್ಯದಿಂದಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆ ಅನ್ನುವಂಥದ್ದು, ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಅಮಿತ್ ಶಾ ಅವರು ಬೆಳಗಾವಿ ಪ್ರವಾಸದ ಸಂದರ್ಭದಲ್ಲಿ ಎಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿ ಬೆಳಗಾವಿಯಲ್ಲಿರ್ತಕ್ಕಂತಹ ಪಕ್ಷದ ವಾಸ್ತುಸ್ಥಿತಿಯನ್ನು ತಿಳಿದು ಅದಕ್ಕೆ ಪೂರಕವಾಗಿ ಅಂದರೆ ಹೆಚ್ಚು ಸ್ಥಾನವನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಅಮಿತ್ ಶಾ ಅವರು ಮಾಡಿದರೆ, ಅದ್ರ ಜೊತೆಗೆ ಮುಖ್ಯವಾಗಿ ಏನು ಈಗಾಗಲೇ ಭಿನ್ನಾಭಿಪ್ರಾಯ ಇದೆ ಅಂದರೆ ಲಕ್ಷ್ಮಣ ಸವದಿ ಆಗಿರ್ಬೋದು, ಮತ್ತೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವರು ಇನ್ನೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡಿಲ್ಲ, ಮತ್ತೆ ಬೇರೆ ಬೇರೆ ಭಿನ್ನಾಭಿಪ್ರಾಯ ಇದೆ, ಮತ್ತೆ ಬೇರೆ ಬೇರೆ ಸಮಸ್ಯೆ ಇದೆ, ಮತ್ತೆ ಒಟ್ಟಾಗಿ ಹೋದ್ರೆ ಬಿಜೆಪಿ ಸಂಘಟನೆಯನ್ನು ಮಾಡ್ಬೋದು, ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು ಅನ್ನೋ ಒಂದು ಸೂಚನೆಯನ್ನು ಈಗಾಗಲೇ ಸಿ.ಟಿ. ರವಿ ಸೇರಿದಂತೆ ಪ್ರಮುಖವಾದಂಥ ನಾಯಕರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಇವರು ಒಟ್ಟಾಗಿ ಹೋಗ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಜೊತೆಗೆ ಅಮಿತ್ ಶಾ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಬೆಳಗಾವಿಯ ಭಾಗವೇ ಪ್ರಮುಖವಾದಂತಹ ಸ್ಥಾನ, ಹೀಗಾಗಿ ಅಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕಾಗುತ್ತೆ. ಹೀಗಾಗಿ ಒಟ್ಟಾಗಿ ಹೋಗ್ಬೇಕು ಅನ್ನೋ ಸಂದೇಶದೊಂದಿಗೆ ಎಲ್ಲ ಒಂದ್ ಕಡೆ ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ಆ ಭಾಗದ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಶಮನ ಆಗುವಂಥದ್ದು ಕೂಡ ಇದು ಕಾರಣವಾಗುತ್ತೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಭವಾನಿ ರೇವಣ್ಣ ಅವರಿಗೆ ಬಿಜೆಪಿಗೆ ಬರುವಂತೆ ಸಿ.ಟಿ. ರವಿ ಆಫರ್ ಅನ್ನ ಕೊಟ್ಟಿದ್ದಾರೆ, ಅದು ವ್ಯಂಗ್ಯವಾಗಿ. ಹೊಳೆ ನರಸೀಪುರದಿಂದ ನಮ್ಮ ಪಾರ್ಟಿಯಿಂದ ಸ್ಪರ್ಧೆ ಮಾಡಲಿ ಅಂತ ಹೇಳಿ ಹಾಸನ ಜೆಡಿಎಸ್ ಟಿಕೆಟ್ ಕಿತ್ತಾಟಕ್ಕೆ ಸಿ.ಟಿ. ರವಿ ವ್ಯಂಗ್ಯವಾಡಿದ್ದಾರೆ. ಭವಾನಿ ರೇವಣ್ಣ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಮೇಲೆ ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ನಾನು ಟಿಕೆಟ್ ಆಕಾಂಕ್ಷಿ, 2ನೇ ಲಿಸ್ಟ್ ಅಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇರುತ್ತೆ ಅಂತ ಹೇಳಿದ ಮೇಲೆ ಕುಮಾರಸ್ವಾಮಿ ಅವರು ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ನನ್ನ ಅಣ್ಣನ ಮುಖಾಂತರ ಅದಕ್ಕೆ ಮನವೊಲಿಕೆ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಅಂತ ಏನು ಸುದ್ದಿ ಬರ್ತಾ ಇತ್ತು. ಆ ಹೇಳಿಕೆಗಳನ್ನು ನಾನು ಗಮನಿಸಿದ್ದೀನಿ. ಮನೆಯಲ್ಲಿ ಗಲಾಟೆ ಹಚ್ಚೋಕೆ ನಾನು ಬಯಸೋದಿಲ್ಲ, ಹೊಳೆ ನರಸೀಪುರದಿಂದ ಅವ್ರು ಸ್ಪರ್ಧೆ ಮಾಡಲಿ, ನಮ್ಮ ಪಾರ್ಟಿಯಿಂದಲೇ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಸಿ.ಟಿ. ರವಿ ವ್ಯಂಗ್ಯಾಡಿದ್ದಾರೆ. ಬಯಸೋದಿಲ್ಲ. ನೀವೊಂದು ಪ್ರಶ್ನೆ ಕೇಳಿದ್ರಿ ಹಾಸನ ಜಿಲ್ಲೆ ರಾಜಕಾರಣದ ಬಗ್ಗೆ. ನಾನು ಸ್ವಯಂ ಸಹೋದರಿ ಭವಾನಿ ರೇವಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದೆ, ಕುಮಾರಸ್ವಾಮಿ ಅವರು ಹೇಳಿದ ಹೇಳಿಕೆಯನ್ನು ಗಮನಿಸಿದೆ, ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಾಗ ಆ ಎರಡನ್ನೂ ಗಮನಿಸಿದ್ದೇನೆ. ನಾನು ಮನೆಯಲ್ಲಿ ಜಗಳ ಹಚ್ಚೋಕ್ಕೆ ಬಯಸೋದಿಲ್ಲ. ಇಲ್ಲಾಂದರೆ ನಾನು ನನ್ನ ಮನಸ್ಸಲ್ಲಿತ್ತು ಭವಾನಿ ಅಕ್ಕ ಹೊಳೆ ನರಸೀಪುರಕ್ಕೆ ನಿಮಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಇನ್ಯಾರೂ ಇಲ್ಲ, ನಮ್ಮ ಪಾರ್ಟಿಯಿಂದ ನೀವು ಹೊಳೆ ನರಸೀಪುರಕ್ಕೆ ಕ್ಯಾಂಡಿಡೇಟ್ ಆಗುವಂತ ಹೇಳೋಣ ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ನಾನು ಯಾಕೆ ರೇವಣ್ಣವರು ಭವಾನಿ ಅಕ್ಕನ ನಡುವೆ ಜಗಳ ಹಚ್ಚಲಿ, ಹಾಗಾಗಿ ನಾನೇನು ಹೇಳಲ್ಲ. ನೀವೊಂದು ಪ್ರಶ್ನೆ. ಇನ್ನು ಹಾಸನ ಜೆಡಿಎಸ್ ಟಿಕೆಟ್ಗಾಗಿ ಗೌಡ್ರ ಕುಟುಂಬದಲ್ಲಿ ಕಿತ್ತಾಟ ನಡೀತಾ ಇದೆ. ಹಾಸನಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳಿ ಭವಾನಿ ರೇವಣ್ಣ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಬೇರೆಯವರೂ ಆಕಾಂಕ್ಷಿಗಳಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಶೃಂಗೇರಿಗೆ ಭೇಟಿಯನ್ನ ಕೊಟ್ಟಿದೆ ರೇವಣ್ಣ ಕುಟುಂಬ. ಶಾರದಾಂಬೆ ದರ್ಶನವನ್ನ ಪಡೆದು ಗುರುಗಳ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ರೇವಣ್ಣ. ಪ್ರತಿ ಶುಭ ಕಾರ್ಯಗಳಿಗೂ ಮುನ್ನ ಶೃಂಗೇರಿಗೆ ದೇವೇಗೌಡರ ಕುಟುಂಬ ಭೇಟಿ ಕೊಡುತ್ತೆ, ಮತ್ತೆ ಅಲ್ಲಿ ಪೂಜೆ ಪುನಸ್ಕಾರ ಇಲ್ಲ, ಪದೇ ಪದೇ ಅವ್ರು ನಡೆಸ್ತಾ ಇರ್ತಾರೆ. ಈಗ ಹಾಸನ ಟಿಕೆಟ್ ಘೋಷಣೆ ಅಂತ ಹೇಳಿ ಭವಾನಿ ರೇವಣ್ಣ ಮಾಡ್ಕೊಂಡ್ಬಿಟ್ರು ಅವರಾಗೆ. ಬಟ್ ಇಲ್ಲಿ ಕುಟುಂಬದಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರು ಇದಕ್ಕೆ ಸಹಮತವನ್ನ ಸೂಚಿಸ್ತಾ ಇಲ್ಲ. ಈ ಹಾಸನ ಟಿಕೆಟ್ ವಿಷಯವಾಗಿನೇ ಶೃಂಗೇರಿಯಲ್ಲಿ ಪೂಜೆ ಸಲ್ಲಿಕೆ ಮಾಡಿದ್ರ ಸಹಜವಾಗಿ ಚರ್ಚೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರು ಹೋಗಿರೋದಕ್ಕೆ, ಪೂಜೆ ಮಾಡಿಸಿರೋದಕ್ಕೆ, ಟಿಕೆಟ್ಗಾಗಿ ಕಿತ್ತಾಡುವಂತ ಸಂದರ್ಭದಲ್ಲಿ ಶೃಂಗೇರಿಗೆ ಭೇಟಿ ಕೊಟ್ಟಿದ್ದಾರೆ. ಕುತೂಹಲ ಮೂಡಿಸಿದೆ ರೇವಣ್ಣ ಮತ್ತೆ ಅವ್ರ ಕುಟುಂಬದ ಶೃಂಗೇರಿಯ ಭೇಟಿ ಮತ್ತೆ ಈ ಪೂಜೆ. ಹಾಸನ ಜೆಡಿಎಸ್ ಟಿಕೆಟ್ ಫಿಕ್ಸ್ ಆಯ್ತಾ? ಹಾಗಾದ್ರೆ ಶೃಂಗೇರಿಗೆ ಹೋಗಿದ್ದಾರೆ, ಪೂಜೆ ಮಾಡಿಸಿದ್ದಾರೆ ಅಂತ ಹೇಳಿದ್ಮೇಲೆ ಏನಾದ್ರೂ ಹರಕೆ ಏನಾದ್ರೂ ಹೊತ್ತಿದ್ರಾ? ಸೊ ಅದೇ ವಿಷಯವಾಗಿ ಪೂಜೆ ಸಲ್ಲಿಕೆ ಮಾಡಿದ್ರಾ? ಬೇರೆ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಶೃಂಗೇರಿಗೆ ಭೇಟಿ ಕೊಟ್ಟಿರೋದು ನೋಡಿದ್ರೆ ಶಾರದಾಂಬೆ ದರ್ಶನ ಪಡೆದು ಪೂಜೆ ಮಾಡಿಸಿ ಗುರುಗಳ ಆಶೀರ್ವಾದ ಪಡೆದಿದ್ದಾರೆ. ಅಂದ್ರೆ ಏನೇ ಶುಭ ಕಾರ್ಯ ಮಾಡೋದಕ್ಕೂ ಮುಂಚಿತವಾಗಿ ದೇವೇಗೌಡರ ಕುಟುಂಬ ನಂಬೋದು ಶೃಂಗೇರಿಯ ಮಠವನ್ನ, ಶಾರದಾಂಬೆಯ ದರ್ಶನ ಪಡೆದು ಪೂಜೆ ಮಾಡಿಸ್ತಾರೆ. ಸೊ ಈಗ ಪ್ರಕ್ರಿಯೆಗಳು ನಡೆದಿರೋದ್ರಿಂದ ಸಹಜವಾಗಿ ಚರ್ಚೆಗಳು ನಡೀತಾ ಇದೆ. ಇನ್ನು ಹಾಸನ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಭವಾನಿ ಟಿಕೆಟ್ ವಿಚಾರದಲ್ಲಿ ಎಂಟ್ರಿ ಆಗ್ತಾರಂತೆ ದೇವೇಗೌಡರು.
ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹಾಗಾದ್ರೆ ದೊಡ್ಡಗೌಡ್ರು ಮುಂದಾದ್ರ? ಈಗ ಹಾಸನ ಟಿಕೆಟ್ ವಿಚಾರವನ್ನ ನಾನೇ ಫೈನಲ್ ಮಾಡ್ತೀನಿ ಅಂತ ದೇವೇಗೌಡರು ಹೇಳಿದಾರಂತೆ. ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ನಾನೇ ಹಾಸನಕ್ಕೆ ಬರ್ತೀನಿ ಅಂತಾನೂ ದೇವೇಗೌಡರು ಹೇಳಿದಾರಂತೆ. ಇಬ್ಬರು ಮಕ್ಕಳ ಕುಟುಂಬಗಳ ನಡುವಿನ ಸಮರಕ್ಕೆ ಹಾಗಾದ್ರೆ ದೇವೇಗೌಡರು ಬ್ರೇಕ್ ಹಾಕ್ತಾರ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಭವಾನಿ ರೇವಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಕುಮಾರಸ್ವಾಮಿ ಅವರು ಅದಕ್ಕೆ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇದ್ರು. ಮಾಧ್ಯಮದ ಮುಂದೆ ಬೇರೆ ಬೇರೆ ಆಕಾಂಕ್ಷಿಗಳು ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ರು. ಇಷ್ಟೆಲ್ಲ ಚರ್ಚೆಗಳ ಮಧ್ಯದಲ್ಲಿ, ಬೆಳವಣಿಗೆ ಮಧ್ಯದಲ್ಲಿ ದೇವೇಗೌಡರ ನಡೆ ಏನಾಗಿದೆ ಅನ್ನೋದು ಅದೊಂಥರ ನಿಗೂಢವಾಗಿ ಉಳಿದ್ಬಿಟ್ಟಿತ್ತು. ಯಾಕೆ ದೇವೇಗೌಡರು ಮಾತಾಡ್ತಾ ಇಲ್ವಾ? ಅಥವಾ ಅವರೊಂದು ಸ್ಟೇಟ್ಮೆಂಟ್ ಕೊಟ್ರೆ ಆಯ್ತಲ್ಲ, ಕುಟುಂಬದಲ್ಲಿ ಎಲ್ಲರೂ ಅದನ್ನು ಒಪ್ಕೋತಾರಲ್ಲ. ಯಾಕಂದ್ರೆ ಅದೊಂಥರ ಪ್ರತೀತಿ ತರ ಬಂದ್ಬಿಟ್ಟಿದೆ. ದೇವೇಗೌಡರು ಹೇಳಿದ್ರೆ ಮುಗಿಯಿತು. JDS ಪಕ್ಷದಲ್ಲೂ ಅಷ್ಟೇ, ಅವ್ರ ಕುಟುಂಬದಲ್ಲೂ ಅಷ್ಟೇ. ಆದ್ರೆ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಸುದ್ದಿ ಬಿತ್ತರವಾಗ್ತಿರುವಂತ ಈ ಸಂದರ್ಭದಲ್ಲಿ, ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿರುವಂತ ಸಂದರ್ಭದಲ್ಲಿ ದೇವೇಗೌಡರು ಮಾತಾಡ್ತಿಲ್ವಲ್ಲ ಅಂತ ಚರ್ಚೆಗಳು ನಡೀತಾ ಇದ್ದಾಗ ಈಗ ಖುದ್ದಾಗಿ ನಾನೇ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹಾಸನಕ್ಕೆ ಬರ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳಿದಾರಂತೆ. ಇನ್ನು ಹಾಸನ ಕ್ಷೇತ್ರದ ಗ್ರಾಮಗಳಲ್ಲಿ ಭವಾನಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಬುಸ್ತೇನಹಳ್ಳಿ ಮಾಸ್ತಿಯಮ್ಮ ದೇಗುಲದಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಟಿಕೆಟ್ ಸಿಗುವಂತ ವಿಶ್ವಾಸದಲ್ಲಿ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಈಗ ಹಂಗ್ ನೋಡಕ್ ಹೋದ್ರೆ ಟಿಕೆಟ್ ಚರ್ಚೆ ಬಗ್ಗೆ ಏನು ತಲೆ ಕೆಡಿಸ್ಕೊಂಡೇ ಇಲ್ಲ ಭವಾನಿ ರೇವಣ್ಣ ಅವರು. ತಮ್ಮ ಪಾಡಿಗೆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ, ಜನರ ಹತ್ರ ಹೋಗ್ತಾ ಇದ್ದಾರೆ. ಬಹುಶಃ ನಾನೇ ಅಭ್ಯರ್ಥಿ ಅಂತ ಇವತ್ತಿಗೂ ಅವ್ರು ಹೇಳ್ಕೊಳ್ತಿದ್ದಾರೆ ಅಂತ ಕಾಣಿಸುತ್ತೆ. ಜನರ ಹತ್ರ ಹೋಗಿ ಎಂದಿನಂತೆ ಕ್ಷೇತ್ರದ ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ. ಗ್ರಾಮಗಳ ಪ್ರವಾಸದ ಮೂಲಕ ಜನ ಸಂಪರ್ಕವನ್ನ ಅವರು ಮುಂದುವರಿಸ್ತಾ ಇದ್ದಾರೆ ಅನ್ನೋದಂತೂ ಈ ವಿಜುವಲ್ಸ್ ಮುಖಾಂತರನೇ ಸ್ಪಷ್ಟವಾಗ್ತಾ ಇದೆ. ಇದು ಇವತ್ತಿನ ವಿಜುವಲ್ಸ್. ಅವರು ಹಾಸನ ಕ್ಷೇತ್ರದ ಗ್ರಾಮಗಳಲ್ಲಿ ಭವಾನಿ ರೌಂಡ್ಸ್ ಆಗ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಭವಾನಿ ರೇವಣ್ಣ ಯಾವಾಗ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನಿಂತ್ಕೊಳ್ತೀನಿ, ಸೆಕೆಂಡ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರುತ್ತೆ ಅಂತ ಅನೌನ್ಸ್ ಮಾಡ್ಕೊಂಡ್ಬಿಟ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಈಗ ದೇವೇಗೌಡರು ಮಧ್ಯಪ್ರವೇಶ ಯಾವಾಗ ಆಗಬಹುದು? ಶರ್ಮಿತಾ ಶೆಟ್ಟಿ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭವಾನಿಯವರು ನಾನು ಸ್ಪರ್ಧಾಕಾಂಕ್ಷಿ ಅಂತ ಹೇಳಿದ ಮರುಗಳಿಗೆಂದಲೇ ಎಲ್ಲೊಂದು ಕಡೆ ದೇವೇಗೌಡರ ಕುಟುಂಬದಲ್ಲಿ ಒಂದಷ್ಟು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗಿರುವಂಥದ್ದು. ಒಂದು ಕಡೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು. ಮತ್ತೊಂದು ಕಡೆ JDSನ ಮೊದಲ ಪಟ್ಟಿ ಅನೌನ್ಸ್ ಆದ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಾರ್ದೋ ಹೆಸರನ್ನು ಕೂಡ ಅನೌನ್ಸ್ ಮಾಡಿರಲಿಲ್ಲ. ಇದರ ಬೆನ್ನಲ್ಲೇ ಇದೀಗ ದಿಢೀರ್ನೆ ಭವಾನಿ ರೇವಣ್ಣರವರು ನಾನು ಹಾಸನ ಕ್ಷೇತ್ರದ ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನು ಮಾಡ್ಕೊಂಡಿರುವಂಥದ್ದು. ಘೋಷಣೆ ಮಾಡಿಕೊಂಡ ಮರುದಿನದಲ್ಲೇ ಹಾಸನದ ಮಾಜಿ ಶಾಸಕರಾಗಿರ್ತಕ್ಕಂಥ ದಿವಂಗತ HS ಪ್ರಕಾಶ್ ರವರ ಪುತ್ರ HB ಸೂರಜ್ ರವರು ಎಲ್ಲ ಒಂದು ಕಡೆ ನಾನು ಕೂಡ ಆಕಾಂಕ್ಷಿ, ಈಗಾಗಲೇ ಕುಮಾರಸ್ವಾಮಿ ಅವರು ನನಗೆ ಟಿಕೆಟ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳುವ ಮುಖಾಂತರ ಒಂದಷ್ಟು ಬೆಂಬಲಿಗರ ಸಭೆಯನ್ನು ಕೂಡ ನಡೆಸಿದ್ರು. ಈ ಎಲ್ಲದರ ನಡುವೆ ಮತ್ತಷ್ಟು ಗೊಂದಲ ಏರ್ಪಡ್ತು. ಮತ್ತೊಂದು ಕಡೆ ಪಂಚರತ್ನ ಯಾತ್ರೆಯಲ್ಲಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು JDSನ ಕಾರ್ಯಕರ್ತನ ನಿಲ್ಲಿಸ್ತೀವಿ ಅನ್ನೋ ಮುಖಾಂತರ ಮತ್ತೊಮ್ಮೆ ಎಲ್ಲ ಒಂದು ಕಡೆ HD ರೇವಣ್ಣ ಮತ್ತು ಅವರ ಕುಟುಂಬಕ್ಕೆ ಪರೋಕ್ಷವಾಗಿ ಟಾಂಗ್ ಅನ್ನು ಕೊಟ್ಟರು. ಈ ಎಲ್ಲದರ ನಡುವೆ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರ ಟಿಕೆಟ್ ವಿಚಾರದಲ್ಲಿ ಒಂದು ಕಡೆ ದೇವೇಗೌಡರ ಕುಟುಂಬ, ಮತ್ತೊಂದು ಕಡೆ ಸೂರಜ್ ಕಡೆಯವರು, ಈ ಎಲ್ಲದರ ನಡುವೆ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು. ಒಂದು ವೇಳೆ HD ಕುಮಾರಸ್ವಾಮಿ ಅವರು ಭವಾನಿ ರೇವಣ್ಣರವರ ಟಿಕೆಟ್ ಅನ್ನು ಕೊಡದೇ ಇದ್ರೆ, ಘೋಷಣೆಯನ್ನ ಮಾಡದೇ ಇದ್ರೆ ಅಥವಾ ಸಾಮಾನ್ಯ ಕಾರ್ಯಕರ್ತನಿಗೆ ಕುತೂಹಲ ಇರೋದು, ಕುಮಾರಸ್ವಾಮಿ ಅವರು ಪದೇ ಪದೇ ಸಾಮಾನ್ಯ ಕಾರ್ಯಕರ್ತನಿಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅಂತ ಹೇಳ್ತಿರೋದು. ಇಷ್ಟೆಲ್ಲ ಚರ್ಚೆ ನಡೀತಾ ಇರುವಾಗಲೇ ಭವಾನಿ ರೇವಣ್ಣ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೇ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡ್ತಿದ್ದಾರೆ, ಜನಸಂಪರ್ಕ ಇಟ್ಕೊಳ್ತಿದ್ದಾರೆ. ಅವ್ರು ಪಟ್ಟಂತೂ ಬಿಡ್ತಾ ಇಲ್ಲ, ಹಿಂದೆ ಸರಿತಾ ಇಲ್ಲ. ಅಕಸ್ಮಾತ್ ಹಾಸನ ಅಲ್ಲ ಅರಕಲಗೂಡು ಅಂತಾನೂ ಒಂದು ಇನ್ಫಾರ್ಮೇಶನ್ ಏನ್ ಸಿಕ್ಕಿತ್ತು, ಕ್ಷೇತ್ರ ಬದಲಾವಣೆ ಮಾಡಿ ಟಿಕೆಟ್ ಕೊಟ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರ ಭವಾನಿ ರೇವಣ್ಣ? ದೊಡ್ಡಗೌಡ್ರು ಹೇಳಿದ್ರೆ ಶರ್ಮಿತಾ ಶೆಟ್ಟಿ, ಇದೀಗ ಮಾಜಿ ಪ್ರಧಾನಿ HD ದೇವೇಗೌಡರು ರಂಗ ಪ್ರವೇಶ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಭವಾನಿ ಸ್ಪರ್ಧೆಯ ಹೇಳಿಕೆ ಮತ್ತು ಕುಮಾರಸ್ವಾಮಿಯವರ ಹೇಳಿಕೆ ಒಂದಷ್ಟು ದ್ವಂದ್ವ ಇರತಕ್ಕಂಥದ್ದು, ಇದು ಕುಟುಂಬದ ಸಾಮರಸ್ಯಕ್ಕೆ ಧಕ್ಕೆ ಉಂಟು ಮಾಡುವ ಕಾರಣಕ್ಕಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ಇದೀಗ ಎಂಟ್ರಿ ಆಗಿರುವಂಥದ್ದು. ಸದ್ಯದಲ್ಲೇ HD ಕುಮಾರಸ್ವಾಮಿಯವರ ಪಂಚರತ್ನ ಯಾತ್ರೆ ಮುಗಿದ ಬಳಿಕ ಅವರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ನಂತರ ಭವಾನಿ ರೇವಣ್ಣ ಜೊತೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಸೂರಜ್ ಜೊತೆನೂ ಕೂಡ ಮಾತುಕತೆ ನಡೆಸಲಿದ್ದಾರೆ. ಮತ್ತು ಆ ಭಾಗದ ಕಾರ್ಯಕರ್ತರು ಮತ್ತು ನಾಯಕರೊಂದಿಗೆ ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರು ಮಾತುಕತೆ
ಮಾತುಕತೆ ನಡೆಸಿದ್ದಾರೆ. ನಂತರ ಕಾರ್ಯಕರ್ತರು ನಾಯಕರ ಅಭಿಪ್ರಾಯವನ್ನು ಪಡೆದು ಟಿಕೆಟ್ ಅನ್ನು ಘೋಷಣೆ ಮಾಡಲಿದ್ದಾರೆ. ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಿ ಅಂತ ಹೇಳಿದ್ರೆ ಕುಟುಂಬದ ನಡುವೆ ಬಿರುಕುಂಟಾಗುತ್ತೆ. ಎಲ್ಲೊಂದ್ ಕಡೆ ಇದು ಮುಂದಿನ ದಿನಗಳಲ್ಲಿ ಕುಟುಂಬದ ಸಾಮರಸ್ಯಕ್ಕೆ ಕೂಡ ದೊಡ್ಡ ಧಕ್ಕೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಈಗಾಗಲೇ ಇನ್ನೋರ್ವ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಸೂರಜ್ ಎಚ್ ರವರು ನಾನು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ಸ್ವಾಗತ ಮಾಡ್ತೀನಿ, ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಮನಸಾರ ಕೆಲಸ ಮಾಡ್ತೀನಿ ಅಂತ ಹೇಳಿರುವಂತದ್ದು. ಮತ್ತು ನನಗೂ ಟಿಕೆಟ್ ಕೊಟ್ಟರು ಕೂಡ ಭವಾನಿ ರೇವಣ್ಣ ಅವರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಮುಖಾಂತರ ಒಂದಷ್ಟು ಟಿಕೆಟ್ ಇರತಕ್ಕಂಥ ಗೊಂದಲದ ನಡುವೆ ಕೂಡ ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ ಕೂಡ ನಾನು ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ದೇವೇಗೌಡರ ಕುಟುಂಬ ಅವರ ತಂದೆ ಎಚ್ ಪ್ರಕಾಶ್ ಅವರಿಗೆ 4 ಬಾರಿ ಅವರನ್ನ ಗೆಲ್ಲಿಸಲಿಕ್ಕೆ ಕಾರಣಕರ್ತ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಭವಾನಿಯವರು ಪ್ರೀತಮ್ ಗೌಡರಿಗೆ ಪ್ರಬಲ ಅಭ್ಯರ್ಥಿ ಅಂತೇಳಿ ಬಿಂಬನೆ ಆಗಿರುವಂತದ್ದು. ಇದೆಲ್ಲದರ ನಡುವೆ ಕೂಡ ಭವಾನಿ ರೇವಣ್ಣ ಅವರೇ ಘೋಷಣೆ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಇದು ರೇವಣ್ಣ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವಿನ ಬಾಂಧವ್ಯದ ವಿಚಾರ. ಹಾಗಾಗಿ ಒಂದು ವೇಳೆ ಭವಾನಿ ರೇವಣ್ಣ ಟಿಕೆಟ್ ಕೊಡಲಿಲ್ಲ ಅಂದ್ರೆ ದೇವೇಗೌಡರ ಕುಟುಂಬದ ನಡುವೆ ದೊಡ್ಡ ಮಟ್ಟದ ಬಿರುಕುಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಕುಟುಂಬದ ಹಿತದೃಷ್ಟಿಯಿಂದ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಘೋಷಣೆ ಮಾಡೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಎಚ್ ಡಿ ದೇವೇಗೌಡರ ಅಂಗಳದಲ್ಲಿ ಈಗ ಚೆಂಡು ಇರ್ತಕ್ಕಂಥದ್ದು. ಎಚ್ ಡಿ ದೇವೇಗೌಡರು ತಮ್ಮ ಸೊಸೆ ಭವಾನಿ ರೇವಣ್ಣ ಅವರಿಗೆ ಹಾಸನ ಕ್ಷೇತ್ರ ಟಿಕೆಟ್ ಅನ್ನು ಕೊಡ್ತಾರಾ ಅಥವಾ ಮಾಜಿ ಶಾಸಕ ದಿವಂಗತ ಎಚ್ ಪ್ರಕಾಶ್ ಅವರ ಪುತ್ರ ಎಚ್ ಪಿ ಸೂರಜ್ ಅವರಿಗೆ ಟಿಕೆಟ್ ಕೊಡ್ತಾರ ಎಂದು ಸದ್ಯದ ಕುತೂಹಲ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಗೊಂದಲ ಕಾರ್ಯಕರ್ತರಲ್ಲೂ ಕೂಡ ಈಗ ಮುಂದುವರೆದಿದೆ. ಕಾರಣ ಇವಾಗ ಕಾರ್ಯಕರ್ತರು ಇದೇನಿದು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಗೊಂದಲದಲ್ಲಿ ಇದ್ದಾರಲ್ಲ, ಹಾಗಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈ ಬಗ್ಗೆ ಕಾರ್ಯಕರ್ತರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಪ್ರಜ್ವಲ್ ನಿರಾಕರಿಸಿದ್ದಾರೆ. ನಾನೇನು ಪ್ರೆಸ್ ಮೀಟ್ ಮಾಡಲ್ಲ, ಇನ್ನೇನು ಚರ್ಚೆ ಮಾಡೋದಿಲ್ಲ, ನಾನು ಇದಕ್ಕೆ ಫಸ್ಟ್ ಆಫ್ ಆಲ್ ಪ್ರತಿಕ್ರಿಯೆಯನ್ನೇ ಕೊಡೋದಿಲ್ಲ ಅಂತ ನಿರಾಕರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಕಾರ್ಯಕರ್ತರ ಜೊತೆ ಮಾತುಕತೆ ನಡೆಸಿ ಅಲ್ಲಿಂದ ಸೀದಾ ತೆರಳಿದ್ದಾರೆ ಪ್ರಜ್ವಲ್. ಪ್ರೆಸ್ ಮೀಟ್ ಮಾಡಲ್ಲ, ನಾವು ಕನ್ನಡಕ್ಕೆ ಬರ್ಬೇಕು, ಪುಸ್ತಕ ನಡಿಗೆ ಹೋಗ್ಬಿಟ್ಟು ಪ್ರೆಸ್ ಮೀಟ್ ಮಾಡಲ್ಲ. ಕೋಲಾರದಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಆಣೆಯನ್ನ ಮಾಡಿಸಿದ್ದಾರೆ ಉಸ್ತುವಾರಿ ಸಚಿವ ಮುನಿರತ್ನ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿಂದ ಆಣೆ ಪ್ರಮಾಣವನ್ನು ಮಾಡಿಸಿದ್ದಾರೆ. ಖಾಸಗಿ ರೆಸಾರ್ಟ್ನಲ್ಲಿ ನಿನ್ನೆ ನಡೆದಿರುವಂತಹ ಆಣೆ ಪ್ರಮಾಣದ ವಿಡಿಯೋ ಇದು. ಬಂಗಾರಪೇಟೆ ಟಿಕೆಟ್ ಆಕಾಂಕ್ಷಿಗಳಿಂದ ಆಣೆ ಪ್ರಮಾಣ ಮಾಡಿಸಿದ್ದಾರೆ. ಯಾರಿಗೇ ಟಿಕೆಟ್ ಕೊಟ್ಟರು ಕೂಡ, ಯಾರನ್ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು ಕೂಡ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಆಣೆ ಮಾಡಿಸಿದ್ದಾರೆ. ರಾಷ್ಟ್ರದ ನಾಯಕರು, ರಾಜ್ಯದ ನಾಯಕರು ಅವರ ಮಾರ್ಗದರ್ಶನದಂತೆ ನಮ್ಮಲ್ಲಿ ಯಾರೇ ಒಬ್ಬರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಒಟ್ಟಾಗಿ ಎಲ್ಲರೂ ಸಹ ನಾವು ಪಕ್ಷ ತೀರ್ಮಾನದ ಅಭ್ಯರ್ಥಿ ಗೆಲ್ಲಿಸಲು ಪ್ರಮಾಣ ಮಾಡಿ ನಾವು ಶಕ್ತಿ ಮೀರಿ ಗೆಲ್ಲಿಸುತ್ತೇವೆ. ಯಾವುದೇ ಕಾರಣಕ್ಕೂ ಪಕ್ಷ ದ್ರೋಹವಾಗಲಿ ಪಕ್ಷ ತೀರ್ಮಾನ ಮಾಡಿದ ಅಭ್ಯರ್ಥಿಗಾಗಲಿ ದ್ರೋಹ ಮಾಡುವಂತ ಕೆಲಸ ಮಾಡುವುದಿಲ್ಲ. ಪಾಕಿಸ್ತಾನದ ಜಂಗಾಬಲಕ್ಕೆ ಪೆಟ್ಟನ್ನು ನೀಡಿದೆ ಭಾರತ. ದೇಶ ವಿಭಜನೆ ಬಳಿಕ ಮೊದಲ ಬಾರಿಗೆ ಮಹತ್ವದ ಹೆಜ್ಜೆಯನ್ನ ಇಡಲಾಗಿದೆ. ಸಿಂಧು ನದಿ ನೀರಿನ ಒಪ್ಪಂದದಲ್ಲಿ ಬದಲಾವಣೆ ಆಗಬೇಕಾಗಿದೆ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದೆ ಭಾರತ. 90 ದಿನಗಳ ಒಳಗಾಗಿ ಇದಕ್ಕೆ ಉತ್ತರವನ್ನ ಕೊಡಬೇಕು ಈ ನೋಟಿಸ್ಗೆ ಅಂತ ಹೇಳಿ ಭಾರತ ಸೂಚನೆಯನ್ನ ಕೊಟ್ಟಿದೆ. ಸಿಂಧು ನದಿ ಸಂಬಂಧ ಪಾಕಿಸ್ತಾನಕ್ಕೆ ಭಾರತ ಈ ನೋಟಿಸ್ ಅನ್ನ ಕಳಿಸಿರೋದು. ಪಾಕಿಸ್ತಾನ ಉತ್ತರ ನೀಡದೇ ಇದ್ರೆ ಭಾರತದಿಂದ ಮುಂದಿನ ಕ್ರಮ ಏನಾಗಬೇಕು ಅದನ್ನ ಕೈಗೊಳ್ಳಬೇಕಾಗುತ್ತೆ. ಅಂತಾರಾಷ್ಟ್ರೀಯ ನೀರು ಒಪ್ಪಂದಕ್ಕೆ ಭಾರತ ಬದ್ಧವಾಗಿದೆ. ಪಾಕಿಸ್ತಾನದ ಕ್ರಮದಿಂದ ಬದಲಾವಣೆ ಅನಿವಾರ್ಯ ಅಂತ ಭಾರತ ಹೇಳ್ತಾ ಇರೋದು. ಯಾಕಂದ್ರೆ ಪಾಕ್ನ ಈಗ 70% ಭಾಗಕ್ಕೆ ಸಿಂಧೂ ನದಿನೇ ನೀರನ್ನ ಉಣಿಸ್ತಾ ಇರೋದು. ಈಗ ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿ ಒಂದಿಷ್ಟು ಬದಲಾವಣೆ ಈಗ ಆಗಬೇಕಾಗಿದೆ ಅಂತ ಹೇಳಿ ಭಾರತ ಕೇಳ್ತಾ ಇರೋದು. ಈಗ ಇಂಡಸ್ ವಾಟರ್ ಒಪ್ಪಂದ ಇದು ಸ್ವಾತಂತ್ರ್ಯದ ಬಳಿಕ 9 ವರ್ಷಗಳ ನಿರಂತರ ಚರ್ಚೆಯನ್ನ ಮಾಡಿದ ಮೇಲೆ 1960ರಲ್ಲಿ ಜಾರಿಗೆ ಬಂದಿದೆ ಈ ಒಪ್ಪಂದ. ಇಂಡಸ್ ವ್ಯಾಲಿಯ 6 ನದಿಗಳ ನೀರು ಹಂಚಿಕೆ ಬಗ್ಗೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಈ ಒಪ್ಪಂದಕ್ಕೆ ಸಾಕ್ಷಿಯಾಗಿ ಸಹಿ ಹಾಕಿರೋದು ವಿಶ್ವ ಬ್ಯಾಂಕ್. ಈಗ ಇಂಡಸ್, ಚೇನಾಬ್, ಝೇಲಂ ನದಿಗಳು ಪಾಕ್ ನಿಯಂತ್ರಣದಲ್ಲಿದೆ. ಹೀಗಿದ್ದು 20% ನೀರು ಮಾತ್ರ ಭಾರತದ ಬಳಕೆಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಪಾಕ್ನ 70% ಭಾಗಕ್ಕೆ ಸಿಂಧು ನದಿ ನೀರು ಉಣಿಸ್ತಿರುವಂತಹ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ನೀರು ಒಪ್ಪಂದಕ್ಕೆ ನಾವು ಬದ್ಧವಾಗಿದ್ದೀವಿ ಇಲ್ಲ ಅಂತಲ್ಲ, ಆದ್ರೆ
ಪಾಕಿಸ್ತಾನದ ಕ್ರಮದಿಂದ ಒಂದಿಷ್ಟು ಬದಲಾವಣೆ ಅನಿವಾರ್ಯ ಆಗಿದೆ. ಅದಕ್ಕೋಸ್ಕರ ಈ ಬದಲಾವಣೆ ಬೇಕು ಅಂತ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸಿಂಧು ನದಿ ನೀರಿನ ಒಪ್ಪಂದದಲ್ಲಿ ಬದಲಾವಣೆಗೋಸ್ಕರ ನೋಟಿಸ್ ಕೊಟ್ಟೀಗ 90 ದಿನಗಳ ಒಳಗಾಗಿ ಉತ್ತರ ಕೊಡಬೇಕು ಅಂತ ಭಾರತ ಸೂಚನೆಯನ್ನ ಕೊಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಭಾರತ ಈಗ ನೋಟಿಸ್ ಕೊಟ್ಟಿದೆಯಲ್ಲ, ಅದ್ರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದೆ, ಮತ್ತೆ ಮೋರೋವರ್ ಇದು ಇಂಡಸ್ ವಾಟರ್ ಒಪ್ಪಂದ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ. ಶರ್ಮಿತಾ, ಇಂಡಸ್ ವಾಟರ್ ಟ್ರೀಟಿ ಅಂತ ಏನು ಕರಿತೀವಿ ಅಥವಾ ಇಂಡಸ್ ನದಿಯ ಒಪ್ಪಂದ ಅಂತ ಏನು ಕರಿತೀವಿ, ಇದು ಸುಮಾರು 6 ನದಿಗಳಿಗೆ ಸಂಬಂಧಪಟ್ಟ ಹಾಗಿರ್ತಕ್ಕಂಥ ಒಪ್ಪಂದ. ಇದರಲ್ಲಿ 3 ನದಿಗಳೇನಿದಾವೆ ಅದರ ಒಂದು ಕಂಟ್ರೋಲಿಂಗ್ ಅಥಾರಿಟಿಯನ್ನು ಭಾರತಕ್ಕೆ ನೀಡಲಾಗಿದ್ರೆ 3 ನದಿಗಳ ಒಂದು ಕಂಟ್ರೋಲಿಂಗ್ ಅಥಾರಿಟಿಯನ್ನು ಪಾಕಿಸ್ತಾನಕ್ಕೆ ಕೊಡಲಾಗಿದೆ. ಅದು ಆದರೆ ವಿಶೇಷ ಏನು ಅಂತ ಗಮನಿಸೋದಾದ್ರೆ, ಈ 6 ನದಿಗಳು ಹುಟ್ಟೋದು ಕೂಡ ಭಾರತದಲ್ಲಿ ಹುಟ್ಟುವಂಥ ನದಿಗಳು ಪಾಕಿಸ್ತಾನಕ್ಕೆ ಹರಿದು ಹೋಗ್ತವೆ. ಪಾಕಿಸ್ತಾನದ 70% ನೀರಿನ ಅವಶ್ಯಕತೆಯನ್ನ ಇದೇ ನದಿಗಳು ಪೂರೈಸ್ತವೆ. ಅದರಲ್ಲೂ ಪ್ರಮುಖವಾಗಿ ಸಿಂಧೂ ನದಿ ಏನಿದೆ ಅದರ ನೀರು ಅತಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನೀರನ್ನ ಪೂರೈಕೆ ಮಾಡುವಂಥದ್ದು. ಅಲ್ಲಿಯ ಒಂದು ಕೃಷಿಗಿರಬಹುದು, ಕುಡಿಯುವ ನೀರಿನ ವ್ಯವಸ್ಥೆಗಿರಬಹುದು, ಅಥವಾ ಆ ದೇಶದ ಹೈಡ್ರೋ ಪವರ್ ಅಂದ್ರೆ ಅಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡೋದಕ್ಕೂ ಕೂಡ ಈ ಒಂದು ನದಿಯ ನೀರುಗಳೇ ಹೆಚ್ಚಾಗಿ ಬಳಕೆ ಆಗುವಂಥದ್ದು. ಆದರೆ ಈ ಒಪ್ಪಂದ 1960ರಲ್ಲಿ ನೆಹರು ಅವರವಾಗ ಪ್ರಧಾನಿ ಇರ್ತಾರೆ, ಆ ಸಮಯದಲ್ಲಿ ಈ ಒಪ್ಪಂದ ಜಾರಿಗೆ ಬಂದಿರುತ್ತೆ. ಅದಕ್ಕೂ ಪೂರ್ವದಲ್ಲಿ 9 ವರ್ಷಗಳ ಕಾಲ ಸಾಕಷ್ಟು ಒಂದು ವಿಚಾರವನ್ನ ಮಾಡಲಾಗಿರುತ್ತೆ, ಚರ್ಚೆಯನ್ನ ಮಾಡಲಾಗಿರುತ್ತೆ. ಅದಾದ ಬಳಿಕ ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಆ ಒಂದು ಸಹಿ ಹಾಕುವ ಸಂದರ್ಭದಲ್ಲಿ ಸಾಕ್ಷಿಯಾಗಿ IMF ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಈಗ ವಿಶ್ವ ಬ್ಯಾಂಕ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಈ ವಿಶ್ವ ಬ್ಯಾಂಕ್ ಇವತ್ತು ಕೂಡ ಏನೇ ಭಾರತ ಅಲ್ಲಿ ಬದಲಾವಣೆ ಮಾಡಬೇಕಿದ್ರು ಕೂಡ ವಿಶ್ವ ಬ್ಯಾಂಕ್ ಕೂಡ ಅದಕ್ಕೆ ಸಮ್ಮತಿಯನ್ನ ಸೂಚಿಸಬೇಕಾಗತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಪ್ಪಂದ ಅಂದ್ರೆ ಭಾರತದ ಅಥಾರಿಟಿಯನ್ನ ಪಾಕಿಸ್ತಾನ ಮತ್ತೆ ವಿಶ್ವ ಬ್ಯಾಂಕಿಗೆ ಒಂದು ರೀತಿಯಿಂದ ವರ್ಗಾವಣೆ ಮಾಡಿರ್ತಕ್ಕಂಥ ಒಪ್ಪಂದ ಇದು ಅಂತೇಳಿ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಈ ನದಿ ನೀರಿನಲ್ಲಿ 20% ಮಾತ್ರ ಭಾರತದ ಬಳಕೆಗೆ ಅವಕಾಶವನ್ನ ಕೊಡಲಾಗಿದೆ, 80% ನೀರು ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ರೆ 1948ರಲ್ಲೂ ಕೂಡ ಭಾರತದ ಮೇಲೆ ಪಾಕಿಸ್ತಾನ ದಾಳಿಯನ್ನ ಮಾಡುತ್ತೆ, 1965ರಲ್ಲಿ ದಾಳಿಯನ್ನ ಮಾಡುತ್ತೆ, 1971ರಲ್ಲಿ ಯುದ್ಧ ಆಗುತ್ತೆ, 1999ರಲ್ಲಿ ಕಾರ್ಗಿಲ್ ಆಗುತ್ತೆ, ಬಳಿಕ 2002ರ ಸಮಯದಲ್ಲಿ ನಮ್ಮ ಪಾರ್ಲಿಮೆಂಟ್ ಮೇಲೆ ಪಾಕಿಸ್ತಾನ ದಾಳಿಯನ್ನ ಮಾಡುತ್ತೆ, 2008ರಲ್ಲಿ ಮುಂಬೈ ಮೇಲೆ ದಾಳಿಯನ್ನ ಮಾಡುತ್ತೆ. ನಿರಂತರವಾಗಿ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು ಕೂಡ ಭಾರತ ಮಾತ್ರ ಬದ್ಧವಾಗಿತ್ತು. ನಾವು ಈ ಒಪ್ಪಂದದ ವಿಚಾರದಲ್ಲಿ ನಾವು ಮೂಗನ ತೋರಿಸೋದಿಲ್ಲ, ಈ ಒಂದು ಒಪ್ಪಂದವನ್ನ ಯಾವುದೇ ಕಾರಣಕ್ಕೆ ಬದಲಾವಣೆಯನ್ನ ಮಾಡೋದಿಲ್ಲ ಅಂತ. ಆದ್ರೆ ಈಗ ಯಾಕೆ ಕೇಂದ್ರ ಸರ್ಕಾರ ಇಂತಹ ಒಂದು ನೋಟಿಸ್ ಅನ್ನ ಜಾರಿಗೆ ಮಾಡಿದೆ ಅಂತ ಪ್ರಶ್ನೆ ಬರುತ್ತೆ. ಭಾರತ 2 ಹೈಡ್ರೋ ಪವರ್ ಗೆ ಸಂಬಂಧಪಟ್ಟ ಹಾಗೆ ಅಣೆಕಟ್ಟುಗಳ ನಿರ್ಮಾಣವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆದ್ರೆ ಈ ಒಂದು ಕಿಶನ್ ಗಂಗಾ ಇನ್ನೊಂದು ಈ ರೀತಿಯಾಗಿ ಎರಡು ಅಣೆಕಟ್ಟುಗಳ ನಿರ್ಮಾಣಕ್ಕೆ ಭಾರತ ಮುಂದಾಗ್ತಾ ಇರೋದು. ಆದ್ರೆ ಅದಕ್ಕೆ ಆಕ್ಷೇಪವನ್ನ ಪದೇ ಪಾಕಿಸ್ತಾನ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಕಳೆದ 5 ವರ್ಷಗಳಿಂದ ಒಬ್ಬ ನ್ಯೂಟ್ರಲ್ ಆಗಿರ್ತಕ್ಕಂಥ ಎಕ್ಸ್ಪರ್ಟ್ ಅನ್ನ ನೇಮಕ ಮಾಡಿ ಇದರಲ್ಲಿ ಈ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಉಲ್ಲಂಘನೆ ಆಗೋದಿಲ್ಲ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಸಾಕ್ಷಿಯಾಗಿ ಒಬ್ಬ ನ್ಯೂಟ್ರಲ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಮಾಡೋಣ ಅಥವಾ ಎಂಟಿಟಿಯನ್ನ ಇದಕ್ಕೆ ನೇಮಕ ಮಾಡೋಣ ಅಂತ ಭಾರತ ಪದೇ ಹೇಳ್ತಾ ಇದ್ರು ಕೂಡ ಪಾಕಿಸ್ತಾನ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಇವತ್ತು ಭಾರತ ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿರೋದು ಏನಂದ್ರೆ ಪದೇ ಈ ಒಪ್ಪಂದವನ್ನ ಪಾಕಿಸ್ತಾನ ಬ್ರೇಕ್ ಮಾಡ್ತಾ ಇದೆ, ಅದನ್ನ ಉಲ್ಲಂಘಿಸ್ತಾ ಇದೆ. ಆದ್ರೆ ನಾವು ಮಾತ್ರ ಯಾಕೆ ಬದ್ಧವಾಗಿರಬೇಕು? ಹೀಗಾಗಿ ಇದರಲ್ಲಿ ಬದಲಾವಣೆ ಆಗಲೇಬೇಕು. ಯಾಕೆ ಬದಲಾವಣೆ ಆಗಬೇಕು ಅಂತ ನೋಡೋದಾದ್ರೆ ಇವತ್ತು ಶರ್ಮಿತಾ, ಭಾರತದ ಸಾಕಷ್ಟು ರಾಜ್ಯಗಳಿಗೆ, ಅದು ಹರಿಯಾಣ ಇರಬಹುದು, ಪಂಜಾಬ್ ಇರಬಹುದು ಅಥವಾ ದೆಹಲಿಗೆ ಸಂಬಂಧಪಟ್ಟ ಆಗಿರಬಹುದು, ಸಾಕಷ್ಟು ರಾಜ್ಯಗಳಿಗೆ ನೀರನ್ನ ಪೂರೈಕೆ ಮಾಡಬಹುದು ಈ ಒಂದು ಅಣೆಕಟ್ಟುಗಳ ನಿರ್ಮಾಣ ಆದ್ರೆ. ಆದ್ರೆ ನೀರು ಪೂರೈಕೆ ಅಂದ್ರೆ ನಮಗೆ ಅವಶ್ಯಕತೆ ಬಳಕೆಗೆ ಅನುಮತಿ ಇರುವ 20% ನಾವು ಇದನ್ನ ಬಳಕೆ ಮಾಡ್ಕೊಳ್ಬಹುದು. ಆದ್ರೆ ಆ 20 ಬಳಕೆ ಮಾಡೋದಕ್ಕೂ ಕೂಡ ಪಾಕಿಸ್ತಾನ ಕೊಕ್ಕೆಯನ್ನ ಹಾಕ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ಭಾರತ ಈ ನಿರ್ಧಾರಕ್ಕೆ ಬಂದಿದೆ. 90 ದಿನಗಳ ಒಳಗಾಗಿ ಪಾಕಿಸ್ತಾನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ಕೊಡಬೇಕು, ಆಮೇಲೆ ಒಪ್ಪಂದವನ್ನ ಮಾಡಿಕೊಳ್ಳಬೇಕು, ಚರ್ಚೆಗೆ ಬರಬೇಕು. ಹಾಗೆ ಬರೆದಿದ್ದಂತ ಸಂದರ್ಭದಲ್ಲಿ ಭಾರತ ಸಂಪೂರ್ಣ ಅಥಾರಿಟಿಯನ್ನ ಹೊಂದಿದೆ. ಈ ಒಪ್ಪಂದದಲ್ಲಿ ಭಾರತ ಬದಲಾವಣೆಯನ್ನ ಮಾಡುತ್ತೆ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ನಿಲುವನ್ನ ತಾಳಿದೆ. ಸ್ಪಷ್ಟವಾದಂತ ಸಂದೇಶವನ್ನ ಪಾಕಿಸ್ತಾನಕ್ಕೆ ಜನವರಿ 25ನೇ ತಾರೀಕಿಗೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡಲಾಗಿದೆ ಅಂತೇಳಿ ಈಗ ಒಂದು ಮಾಹಿತಿಗಳು ಬರ್ತಾ ಇರುವಂತದ್ದು. ಒಂದು ವೇಳೆ ಏನಾದರೂ ಈ ರೀತಿಯಾದಂತಹ ಸಂದರ್ಭದಲ್ಲಿ ಭಾರತ ಖಂಡಿತವಾಗಿ ಕೂಡ ಇದರಲ್ಲಿ ಸಾಕಷ್ಟು ಸಕ್ಸಸ್ ಆಗುತ್ತೆ. ಆದ್ರೆ ಪಾಕಿಸ್ತಾನದ ಮೇಲೆ ಒಂದೇ ಒಂದು ಬಾಂಬ್ ಅನ್ನು ಕೂಡ ಸಿಡಿಸದೆ, ಪಾಕಿಸ್ತಾನದ ಮೇಲೆ ದಾಳಿ ಮಾಡದೆ ಇಡೀ ಪಾಕಿಸ್ತಾನದ ಆರ್ಥಿಕತೆ, ಪಾಕಿಸ್ತಾನದ ಒಂದು ಜಂಗಾಬಾಲ್ ಏನಿದೆ ಅದನ್ನು ಕುಗ್ಗಿಸೋ ಅಂತ ನಿರ್ಧಾರವನ್ನ ಭಾರತ ಮಾಡೋದಕ್ಕೆ ಈ 6 ನದಿಗಳೇ ಸಾಕಾಗುತ್ತೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ. ಈ ಕ್ಷಣದ